ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಕಾಸಬಾ ಬೆಳಗಾವಿ ಇವರಿಂದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ. ಹೌದು, ಬೆಳಗಾವಿ ತಾಲೂಕಿನ ಮಾರಿಯಾಳ ಗ್ರಾಮದಲ್ಲಿ 1/8/25ರಂದು ಮರಾಠ ಸಂಸ್ಕೃತಿ ಭವನದಲ್ಲಿ ಮಾರಿಯಾಳದ ಧರ್ಮಸ್ಥಳ ಸಂಘದ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ವರಮಹಾಲಕ್ಷ್ಮಿ ಪೂಜೆಯನ್ನು ಸಡಗರದಿಂದ ಅದ್ದೂರಿಯಾಗಿ ಆಚರಣೆಯನ್ನು ಮಾಡಲಾಯಿತು. ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಮಣಿಪ್ರ ಗುರುಸಿದ್ಧ ಸ್ವಾಮಿಗಳು, ಕಾರಂಜಿ ಮಠ ಸ್ವಾಮಿಗಳು, ಶ್ರೀ ಧರ್ಮಸ್ಥಳದ ಸ್ವಸಹಾಯ ಸಂಘದಿಂದ ಅನೇಕ ಜನರಿಗೆ ಕೆಲಸವು ಸಿಕ್ಕಿದ್ದು ಮತ್ತು ಅನೇಕ ಸ್ತ್ರೀಯರಿಗೆ ಮತ್ತು ಕುಟುಂಬಗಳಿಗೆ ಬೇಕಾದಾಗ ಯಾವುದೇ ದಾಖಲೆಗಳಿಲ್ಲದೆ ಸಾಲವನ್ನು ನೀಡುವುದು, ಇಂಥ ಕೆಲಸಗಳು ಸರ್ಕಾರದಿಂದ ಆಗದೇ ಇರುವುದು ಧರ್ಮಸ್ಥಳ ಸಂಘದಿಂದ ಆಗುತ್ತಾ ಇದೆ. ಮತ್ತು ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಹಾಡಿ ಹೊಗಳಿದರು. ನಮ್ಮ ಕರ್ನಾಟಕದಲ್ಲಿ ಸ್ವಸಹಾಯ ಸಂಘ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮದಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘವನ್ನು ಮಾಡಲಾಗಿದ್ದು, ಇದರಿಂದ ಅನೇಕರಿಗೆ ಉದ್ಯೋಗ ಮತ್ತು ಎಲ್ಲ ಜನರಿಗೆ ಸಹಾಯ ಸಿಗುತ್ತದೆ ಎಂದು ಹಾಡಿ ಹೊಗಳಿದರು. ಮತ್ತು ನಮ್ಮ ಮಾರಿಯಾಳ ಗ್ರಾಮದ ಕೋಡಿ ಬಸವೇಶ್ವರ ದೇವಸ್ಥಾನಕ್ಕೆ 2,50,000 ರೂಪಾಯಿಯನ್ನು ಧರ್ಮಸ್ಥಳ ಸಂಘದಿಂದ ದೇಣಿಗೆಯನ್ನು ನೀಡಿದ್ದಾರೆ. ಇನ್ನೂ ಅನೇಕ ಮಹತ್ವ ಕಾರ್ಯಗಳನ್ನು ಮಾಡಿದ್ದಾರೆ. ಅಧ್ಯಕ್ಷತೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಿರಿಜಾ ಪಾಟೀಲ್, ಉದ್ಘಾಟನೆ ಶ್ರೀ ಸತೀಶ್ ನಾಯಕ್, ಮುಖ್ಯ ಅತಿಥಿಗಳು ಶ್ರೀ ಮಂಜುನಾಥ್ ನಾಯಕ್, ಮಾರಿಯಾಳ ಇನ್ಸ್ಪೆಕ್ಟರ್ ಶ್ರೀ BR ಸೋನೇರ್, ಶ್ರೀ ಬಸವರಾಜ್ ಸ್ವಂಪಿಮಠ್, ಪೂಜಾ ಸಮಿತಿಯ ಗೌರವ ಸಲಹೆಗಾರರು ಸುಭಾಷ್ PC, ಬಸವರಾಜ್ ಮಾದನ್ನವರ್, ವಿಠ್ಠಲ್ ಮಲ್ಲಾರಿ, ವಿನೋದ್ ಬಾಳಪ್ಪ ಚೌಹಾಣ್, ವಿನೋದ್ V ಪಾಚಾಪುರ್ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮಸ್ಥರು, ಹಿರಿಯರು, ಕಿರಿಯರು, ಸಹೋದರರು, ಸಹೋದರಿಯರು ಮತ್ತು ಗ್ರಾಮಸ್ಥರು ಸೇರಿಕೊಂಡು ವರಮಹಾಲಕ್ಷ್ಮಿ ಪೂಜೆಯನ್ನು ಸಡಗರದಿಂದ ಮಾಡಲಾಯಿತು. ಓಂ ಶ್ರೀ ಮಂಜುನಾಥ ನಮಃ. ಓಂ ಶ್ರೀ ಮಂಜುನಾಥ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು
ನಮ್ಮೆಲ್ಲರ ಮಾರ್ಗದರ್ಶಕರು ಪರಮ ಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಶ್ರೇಷ್ಠವಾದಂಥದ್ದು. ನೆಟ್ಟಗೆ ಕೂರ್ಬೇಕಾಯ್ತು ಎಲ್ರು. ನಾನು ಬೇಕಾದ್ರೆ ಕೆಳಗನೆ ಕೂರ್ತೇನೆ. ಶ್ರಾವಣ ಮಾಸ ಬಹಳ ಶ್ರೇಷ್ಠವಾದ ತಿಂಗಳು ಇದು. ಮೊನ್ನೆ ನಾಗರ ಪಂಚಮಿಯಿಂದ ಹಿಡಿದು, ನಾಗರ ಪಂಚಮಿ ಅಂತಂದ್ರೆ ಭೂಮಿಗೆ ಹಾಲೇರಿ ಇದು. ನಾಗರ ಕಟ್ಟಿ ಆಡಂಬರ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು ಹೇಳಿದಾಗೆ. ಅಲ್ಲ, ಪ್ರಕೃತಿ ಪೂಜೆ. ಮೊನ್ನೆ ಹುತ್ತದ ಪೂಜೆ. ಭೂತಾಯಿಯ ಅಪ್ಪಣೆಯನ್ನು ಕೇಳಿದ ನಂತರ ಎಲ್ಲ ಭೂಮಂಡಲದಲ್ಲಿ ಜಗತ್ತಿನಲ್ಲಿ ಇಂತಹ ಪೂಜೆಗಳು ನಡೆಯುತ್ತದೆ ಅಂತ. ನಂತರದಲ್ಲಿ ನಾಗಾರಾಧನೆ ನಂತರದಲ್ಲಿ ಬರತಕ್ಕಂಥ ಶ್ರೇಷ್ಠ ನಾಗಾರಾಧನೆ ಪೂಜನೀಯ ಅಜ್ಜನಿಯರಿಗೆ ಮಣಿಪುರ ಗುರುಸಿದ್ಧ ಸ್ವಾಮಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವಾಗಲೂ ಕೂಡ ಸಹಕಾರ ನೀಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭಾಶೋಧನ ಕೋರ್ಲಿಕ್ಕೆ ಆಗಮಿಸಿರುವಂತಹ ಪೂಜನೀಯ ಗುರುಸಿದ್ಧ ಸ್ವಾಮಿಗಳಿಗೆ ಪ್ರೀತಿಯ ಗೌರವದ ಸ್ವಾಗತವನ್ನು ಕಾರ್ಯಕ್ರಮದ ಪರವಾಗಿ ಬಯಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಎದ್ಕೊಂಡು ಇಲ್ಲೆಲ್ಲ ತಾವೆಲ್ಲ ಬಂದಿದ್ದೀರಿ, ಇದರಲ್ಲಿ ಪಾಲ್ಗೊಂಡಿದ್ದೀರಿ. ಅದಕ್ಕೆ ನಿಮಗೆ ಏನಂತಾರೆ, ತಾಯಿಯರು ಮಹಾಮಾತೆಯರು ಅಂತ ಹೇಳ್ಕೊಂಡು ಹೇಳ್ತಾರೆ. ಜೋರಾದ ಚಪ್ಪಾಳೆ ನಿಮಗೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ಸರ್ವರು ಅಂತ ಹೇಳಿಕೊಂಡು ಹೇಳಿದ್ರೆ ಏಕತ್ರ. ಅದಕ್ಕೆ ಇದರಿಗೆ ಏಕತ್ರವಾಗಿ ಸಾಮೂಹಿಕವಾಗಿ ನಡೆಯುವಂತ ಇದನ್ನ ಮಾಡಬಾರ್ದು, ಅದು ಮಾಡಿದ್ರೆ ತಪ್ಪಾಗತ್ತೆ, ಇದು ಮಾಡಿದ್ರೆ ತಪ್ಪಾಗತ್ತೆ ಅಂತ ಹೇಳಿ. ಯಾಕಂದ್ರೆ ನಮ್ಮ ಮೊದಲಿಂದಲೂ ಚಿಕ್ಕಂದ್ರೆ ನಮಗೆಲ್ಲರಿಗೂ ಗೊತ್ತಿರಬೇಕು ಏನಂತಂದ್ರೆ ಹಿರಿಯರಿಗೆ ನಮಸ್ಕಾರ ಮಾಡೋದು, ಗೌರವ ಕೊಡೋದು, ಗುರು ಹಿರಿಯರಿಗೆ ಕೊಡೋದು, ಆಮೇಲೆ
ಕಳ್ಳತನ ಮಾಡಬಾರದು, ಸುಳ್ಳು ಹೇಳಬಾರದು ಅನ್ನೋದೆಲ್ಲ ಮೊದಲು ಕೊಡುವುದು ತಾಯಿನೇ ಕೊಡುವುದು. ಆ ತಾಯಿಯ ಒಂದು ಮುಸಿಯಲ್ಲಿ ಒಂದು ಮಗು ಚಿನ್ನವಾಗಿ ಮಾರ್ಪಡುತ್ತದೆ. ಆ ನಂತರ ಶಾಲೆಗೆ ಹೋಗ್ತದೆ. ಶ್ರೀ ಮಂಜುನಾಥ್ ನಾಯಕ್ ಅವರೇ, ಶ್ರೀ GR ಸೋನೇರ್ ಅವರೇ, ಶ್ರೀ ಬಸವರಾಜ್ ಸೊಪ್ಪಿಮಠ ಅವರೇ, ವೇದಿಕೆ ಮೇಲೆ ಇರುವ ನಮ್ಮ ಬಸವರಾಜ್ ಹಿತ್ತರಮಣಿ ಅವರೇ, ಉಳಿದ ಗೌರವಾನ್ವಿತ ಎಲ್ಲ ಅತಿಥಿಗಳೇ, ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಭಾಗವಹಿಸಿರುವ ಎಲ್ಲ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಬಹಳ ಪವಿತ್ರವಾದ ಮಾಸ. ಹೆಚ್ಚಾಗಿ ಇದನ್ನ ಪೂಜೆ ಪುನಸ್ಕಾರ ಶ್ರವಣಕ್ಕಾಗಿ